ಯಾರೋ ಹೇಳ್ದನೋ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಅಷ್ಟು ದುಡ್ಡು ಹಾಕೊಂಡು ಕೂತ್ಕೊಂಡಿದ್ದೀನಿ, ₹1 ಬರ್ತಾ ಇಲ್ಲ, ದಿನ ಕಳ್ಕೊಳ್ಳೋದೇ ಆಗಿದೆ. 52 ಲಕ್ಷ ಪ್ರಾಫಿಟ್ ನಡೀತಿದೆ. ಇನ್ವೆಸ್ಟ್ ಮಾಡಿ ಆಲ್ಮೋಸ್ಟ್ 1.5 ತಿಂಗಳಾಗ್ತಾ ಇದೆ. ಇಷ್ಟು ದಿನ ನೀನು ಅದ್ರ ಬಗ್ಗೆ ತಿಳ್ಕೊಳ್ಳದೆ ದುಡ್ಡು ಹಾಕಿ ಕಳ್ಕೊಂಡಿದ್ಯಾ? ಸ್ಟಾಕ್ ಮಾರ್ಕೆಟ್ನ ಅವರೇ ಯೂಟ್ಯೂಬಲ್ಲಿ ನೋಡಿ ಕಲಿಸ್ಬಿಡ್ತೀನಿ ಅಂತಿದ್ದಾರೆ. ಬಟ್ ಯೂಟ್ಯೂಬಲ್ಲಿ ಅರೆ ನಾಲೆಜ್ ಇದೆ, ಅರ್ಧಂಬರ್ಧ ನಾಲೆಜ್ ತುಂಬ ಡೇಂಜರಸ್. ಒಂದು ಕೆಲಸನ ತಿಳ್ಕೊಳ್ಳದೆ ಮಾಡೋದಕ್ಕೂ ತಿಳ್ಕೊಂಡು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು. ದುಡ್ಡು ಮಾಡೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಆ ಜಾಗ ಇದೆ. ನಮ್ಮ TD ಅಕಾಡೆಮಿ 25,000 ಜನಕ್ಕೆ ಹೆಚ್ಚಿಗೆ ಸ್ಟಾಕ್ ಮಾರ್ಕೆಟನ್ನು ಹೇಳ್ಕೊಟ್ಟಿದೆ. ಅವ್ರನ್ನ ಯಶಸ್ವಿಗೊಳಿಸಿದ್ದೀವಿ. 1-2 ಮಗ್ಗಿ ಕಲ್ತ್ಕೊಂಡ್ಬಂದ್ರೆ ಸಾಕಿಲ್ಲಿ ದುಡಿಮೆ ಮಾಡೋದು ಹೆಂಗೆ ಅಂತ ತೋರಿಸ್ತಾರೆ. ನಿಮ್ಮ TD ಬಂದವ್ರು ಯಾರು ಬೇಕಾದ್ರೂ ತಲೆ ಎತ್ತಿ ಜೀವನ ಮಾಡ್ಬೋದು. ಏನಿದು ಹಿಂಗಾಯ್ತಲ್ಲ ಇವತ್ತು? ಅಯ್ಯೋ, ಬರೀ ದಿನ ಇದೇ ಆಗ್ತದೆ ಅಂತ. ಯಾಕೋ ಇಷ್ಟೊಂದು ಡಲ್ಲಾಗಿದೆ, ಏನಾಯ್ತು? ಯಾರೋ ಹೇಳ್ದನೋ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಅಷ್ಟು ದುಡ್ಡು ಹಾಕೊಂಡು ಕೂತ್ಕೊಂಡಿದ್ದೀನಿ, ₹1 ಬರ್ತಾ ಇಲ್ಲ, ದಿನ ಕಳ್ಕೊಳ್ಳೋದೇ ಆಗಿದೆ. ಏನು ಮಾಡಲಿ ಹೇಳಿ ನಾನು ಇವಾಗ? ಅಯ್ಯೋ ದಡ್ಡ, ದುಡ್ಡಿದ ಮಾತ್ರಕ್ಕೆ ದುಡ್ಡು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಕೆಲವೊಂದು ಜನರಲ್ ನಾಲೆಡ್ಜ್ ಬೇಕಾಗುತ್ತೆ. ಸೊ ಅದನ್ನು ನೀನು ಕಲ್ತ್ಕೊಳ್ದೆ ದುಡ್ಡು ಹಾಕಿ ದುಡ್ಡು ತೆಗಿತೀನಿ ಅಂತ ಹೋದರೆ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ, ದುಡ್ಡನ್ನು ಕಳ್ಕೊಬೇಕಾಗತ್ತೆ. ಒಂದು ಕೆಲಸನ ತಿಳ್ಕೊಳ್ದೆ ಮಾಡೋದಕ್ಕೂ ತಿಳ್ಕೊಂಡು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಕೆಲವ್ರು ಯಾರೋ ಒಬ್ಬರು ಅಲಗ್ ಬುಲಕಲ್ಲಿ ದುಡ್ಡು ಮಾಡ್ತಾರೆ ಅಂತ ನೀನು ಅದನ್ನು ಮಾಡೋಕ್ಕೆ ಹೋಗಬೇಡ. ಯಾಕೆ ಅಂದರೆ ಇದು ಶೇರ್ ಮಾರ್ಕೆಟು, ಇದ್ರ ಬಗ್ಗೆ ಜನರಲ್ ನಾಲೆಡ್ಜ್ ಭಾಳ ಮುಖ್ಯ ಆಗುತ್ತೆ. ಇಷ್ಟು ದಿನ ನೀನು ಅದ್ರ ಬಗ್ಗೆ ತಿಳ್ಕೊಳ್ದೆ ದುಡ್ಡು ಹಾಕಿ ಕಳ್ಕೊಂಡಿದ್ಯಾ. ಇನ್ನು ಮುಂದೆ ಹಾಗೆ ಮಾಡ್ಕೊಳಕ್ಕೆ ಹೋಗಬೇಡ. ಸೊ ನಾನು ನೀವು ದುಡ್ಡು ಮಾಡೋ ಜಾಗ ಕರ್ಕೊಂಡು ಹೋಗ್ತೀನಿ, ಬಾ. ನೀನು ಹೇಳ್ತೀಯ ಅಂತ ಬರ್ತಾ ಇದ್ದೀನಿ, ನೀನು ಬಾರೋ. ನೋಡು, ನಾನು ನಿನ್ಗೆ ಹೇಳ್ತಿದ್ದೆ ಗೊತ್ತಾ, ದುಡ್ಡು ಮಾಡೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಆ ಜಾಗ ಇದೆ. TD ಅಕಾಡೆಮಿ ಸ್ಟಾಕ್ ಮಾರ್ಕೆಟಿಂಗ್ ಕೋಚಿಂಗ್ ಅಂತ. ನಾನು ಹೆಸರು ಕೇಳಿದ್ದೀನಿ, ಬಟ್ ಯಾವಾಗಲೂ ಹೋಗೇ ಇಲ್ಲಪ್ಪ ನಾನು. ಅಲ್ಲೇ ನೀನು ತಪ್ಪು ಮಾಡಿರೋದು. ನಿನ್ನಾಗೆ ತುಂಬ ಜನ ದಡ್ರು ದುಡ್ಡಿದೆ ಅಂದ ಮಾತ್ರಕ್ಕೆ ದುಡ್ಡು ಮಾಡ್ಬೋದು ಅಂತ ಪ್ರತಿದಿನ ದುಡ್ಡು ಕಳ್ಕೊತಾ ಇದ್ದಾರೆ. ಇದು ಹಾಗಲ್ಲ. ಇಲ್ಲಿ ದುಡ್ಡು ಹಾಕೋದು ಯಾವ ಟೈಮ್ಗೆ ಹಾಕಬೇಕು, ಯಾವ ಟೈಮಿಗೆ ತೆಗಿಬೇಕು, ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ನಿನಗೆ ಕೋಚಿಂಗ್ ಕೊಡ್ತಾರೆ. ಅವ್ರನ್ನ ನಾನು ಪರಿಚಯ ಮಾಡಿಸ್ತೀನಿ, ಬಾ. ಎಷ್ಟು ಜನ ದುಡ್ಡು ಮಾಡಿದ್ದಾರೆ ನೋಡೋಣ. ನೋಡು, ನಿನ್ನಾಗೆ ಅರ್ಧಂಬರ್ಧ ತಿಳ್ಕೊಂಡು ದುಡ್ಡು ಕಳ್ಕೊಂಡಿರೋರು ದುಡ್ಡು ಮಾಡೋದು ಹೇಗೆ ಅಂತ ಇಲ್ಲಿ ಬಂದು ಕಲಿತಾ ಇದ್ದಾರೆ. ಏನಪ್ಪ ಇಷ್ಟೊಂದು ಜನ ಇದ್ದಾರೆ? ಇದು ಬರೀ ಸ್ಯಾಂಪಲ್ ಕಣೋ, ಮುಂದೆ ಬಾ. ಹಾಯ್ ಮನೋಜ್ ಸರ್. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ಕೂತ್ಕೊಳ್ಳಿ ಸರ್. ಸರ್, ಈಗ ಇಲ್ಲಿ ಬಂದಿರೋ ವಿಷಯ ಏನಂದರೆ, ನನ್ನ ಫ್ರೆಂಡ್ ಮಂಜು ಅಂತ. ಓಕೆ, ನಮಸ್ಕಾರ. ಶೇರ್ ಮಾರ್ಕೆಟಲ್ಲಿ ಪ್ರತಿದಿನ ದುಡ್ಡು ಕಳ್ಕೊತಾ ಇದ್ದಾನೆ. ಓಕೆ. ಸೊ ಯಾರೋ ಒಬ್ಬರು ದುಡ್ಡು ಮಾಡಿದ್ರಂತೆ, ಜಾಸ್ತಿ ದುಡಿತಾ ಇದ್ದಾರಂತೆ. ನಾನು ಆ ಥರ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿದಿನ ಸ್ಪೆಂಡ್ ಮಾಡ್ತಾ ಇದ್ದಾನೆ, ಮನೇನ ಕಳ್ಕೊತಾ ಇದ್ದಾನೆ. ಓಕೆ. ಪ್ರತಿದಿನ ದುಡ್ಡು ಹಾಕೋದು ಕಳ್ಕೊಳ್ಳೋದು ಇದೇ ಮಾಡ್ತಾ ಇದ್ದೀರಾ? ಹೌದು ಸರ್, ಇದೇ ಆಗ್ತಾ ಇದೆ. ವೆರಿ ಸಿಂಪಲ್. ಮಾಡುವಂತ ನಾನು ಮಾಡಿದೆ, ಇನ್ನೊಬ್ಬ ಬರ್ತಾ ಇದ್ದಾನೆ ಸೆಲ್ ಮಾಡುವಂತ ನಾನು ಮಾಡ್ತಾ ಇದ್ದೀನಿ, ಇದೇ ಆಗ್ತಾ ಇದೆ ಡೈಲಿ. ವೆರಿ ಸಿಂಪಲ್. ನಿಮಗೆ ಏನಂದರೆ ನಾಲೆಜ್ ಇಲ್ಲ, ಜ್ಞಾನ ಇಲ್ಲ, ಬಟ್ ದುಡ್ಡು ಮಾಡಬೇಕಂತ ಆಸೆ ಇದೆ, ಬಟ್ ದುಡ್ಡು ಮಾಡೋದು ಗೊತ್ತಿಲ್ಲ. ಬಟ್ ಏನಂದರೆ ಏನೋ ಒಂದು ಮಾಡ್ತೀನಿ ಅಂತ ಹೋಗ್ತಾ ಇದ್ದೀರಾ. ಗುರಿ ಇಲ್ಲ, ಗುರಿ ಇದೆ ದೊಡ್ಡ ಅಮೌಂಟ್ ಮಾಡೋದಕ್ಕೆ, ಬಟ್ ಪ್ರಾಪರ್ ಗೈಡೆನ್ಸು ಗುರು ಇಲ್ಲ, ನಾಲೆಜ್ ಇಲ್ಲ. ಇವ್ರಿಗೆ ಸಿಂಪಲಾಗಿ ಸೊಲ್ಯೂಷನ್ ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಜನಕ್ಕೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಬಂದ್ಬಿಟ್ಟು ಕಳ್ಕೊತಾರೆ. ಯಾಕಂದರೆ ಅರ್ಧಂಬರ್ಧ ನಾಲೆಜು ತುಂಬ ಡೇಂಜರಸ್. ಯಾವ ಫೀಲ್ಡಾದರೂ ಆಗಿರಲಿ, ಲೆಟ್ ಇಟ್ ಬಿ ಎನಿ ಫೀಲ್ಡ್, ಲೆಟ್ ಇಟ್ ಬಿ ಸಿನಿಮಾ ಫೀಲ್ಡ್, ಯಾವ ಫೀಲ್ಡಲ್ಲಾದರೂ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ. ರಿಯಲ್ ಎಸ್ಟೇಟಲ್ಲಾಗಲಿ, ಗೋಲ್ಡ್ ಆಗಲಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಗೋಲ್ಡ್ ಅಂಗಡಿಗೆ ಹೋಗಿ ಒಂದು ಬಂಗಾರ ಒಂದು 1 ಲಕ್ಷ ರೂಪಾಯಿಗೆ ಬಂಗಾರ ತೊಗೊಳ್ತೀರ, 1 ಲಕ್ಷ ರೂಪಾಯಿಗೆ ಬಂಗಾರ ತೊಗೊಳ್ತೀರ. 80,000 ರೂಪಾಯಿಗೆ ಬಂಗಾರ ಸಿಕ್ತು, 20,000 ಎಲ್ಲೋಯ್ತು? ಮೇಕಿಂಗು, GST, ವೇಸ್ಟೇಜ್ ಎಲ್ಲ ಹೋಯ್ತಾ? ಸೊ ನೀವೇನಾದ್ರು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಂಡ್ರೆ ಲೈಫ್ ಲಾಂಗ್ ಬಡವರಾಗಿರ್ತೀರ. ಯಾಕಂದರೆ 20% ಲಾಸ್ ಆಯ್ತಲ್ಲ. ಅವನು ಸೆಕೆಂಡ್ಸಲ್ಲಿ 20% ದುಡ್ದ, ನೀವು 20% ಸೆಕೆಂಡ್ಸಲ್ಲಿ ಕಳ್ಕೊಂಡ್ರಿ. ಬಿಕಾಸ್ ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಂಡ್ರಿ. ಅದೇ ಬಂಗಾರನ ನೀವು ಡಿಮ್ಯಾಟ್ ಅಕೌಂಟಲ್ಲಿ ತೊಗೊಂಡಿದ್ದರೆ ಡಿಜಿಟಲ್ ಬಂಗಾರ ಸೇಮ್ ಅದರ ಗೋಲ್ಡ್ ರೇಟ್ ಮೇಲಕ್ಕೆ ಹೋದರೆ ಇದು ರೇಟು ಮೇಲಕ್ಕೆ ಹೋಗುತ್ತೆ, ಗೋಲ್ಡ್ ರೇಟ್ ಬಿದ್ದರೆ ಅದು ಬೀಳುತ್ತೆ. ಸೊ ಫಿಸಿಕಲ್ ಗೋಲ್ಡಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ಸು, GST ಇದೆಲ್ಲ ಹೋಗುತ್ತೆ. ಗೋಲ್ಡ್ ಈಸ್ ನಾಟ್ ಎ ಇನ್ವೆಸ್ಟ್ಮೆಂಟ್, ಎಸ್ಪೆಷಲಿ ಗೋಲ್ಡ್ ಆರ್ನಮೆಂಟ್ಸ್ ಈಸ್ ನಾಟ್ ಎ ಇನ್ವೆಸ್ಟ್ಮೆಂಟ್. ಗೋಲ್ಡ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್, ಬಟ್ ಗೋಲ್ಡ್ ಆರ್ನಮೆಂಟ್ಸ್, ಒಡವೆಗಳು ಈಸ್ ನಾಟ್ ಅ ಇನ್ವೆಸ್ಟ್ಮೆಂಟ್.
ಒಂದು ವ್ಯತ್ಯಾಸ ಗೊತ್ತಿಲ್ಲದ್ರೆ ತುಂಬ ಜನ ಒಡವೆಗಳು ಹಾಕ್ಕೊಂಬಿಟ್ಟು ಇದು ನನ್ನ ಇನ್ವೆಸ್ಟ್ಮೆಂಟ್ ಅಂತಾರೆ. ಇಟ್ಸ್ ನಾಟ್ ಎ ಇನ್ವೆಸ್ಟ್ಮೆಂಟ್. ಅದೊಂದು ಮೈಂಡಲ್ಲಿ ಬಂದ್ಬಿಟ್ಟಿದೆ ಈಗ ಎಲ್ರಿಗೂ. ಒಂದಷ್ಟು ದುಡ್ಡಿದ್ದಾಗ ಒಡವೆ ತೊಗೊಂಡು ಇಟ್ಕೊಂಡ್ಬಿಟ್ರೆ ನಮ್ಮ ಕಷ್ಟಕ್ಕೆ ಆಗುತ್ತೆ, ಬೇಕಾದಾಗ ನಾವು ಅದನ್ನು ಬ್ಲೆಡ್ಜ್ ಮಾಡ್ಕೋಬೋದು ಅಂತ ಒಂದಷ್ಟು ಜನ ಉದ್ದೇಶದಲ್ಲಿದ್ದಾರೆ. ಸೊ 20% ಅಂದರೆ ಯೋಚನೆ ಮಾಡಿ, 20% ಹೋಯ್ತು ಅಂದರೆ 20% ನೀವು FDಯಲ್ಲಿ ಇಟ್ಟರೆ ಬರೋದು 3 ವರ್ಷ ಆಗುತ್ತೆ. ನೀವೇನಾದ್ರು ಫಿಸಿಕಲ್ ಗೋಲ್ಡ್ ತೊಗೊಂಡ್ರೆ ಲೈಫಲ್ಲಿ 3 ವರ್ಷ ಹಿಂದಕ್ಕೆ ಹೋಗ್ತೀರಾ ನೀವೇ. ಸೊ ಅದ್ರ ಬದಲು ಡಿಜಿಟಲ್ ಗೋಲ್ಡ್ ತೊಗೊಳ್ಳಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರಾ, ಇದೆ ತಾನೇ. ಸೊ ನೀವು ಟ್ರೇಡ್ ಮಾಡ್ತಾ ಇರೋದು ಯಾವುದ್ರಲ್ಲಿ, ನಿಫ್ಟಿಯಲ್ಲೇ, ಬ್ಯಾಂಕ್ ನಿಫ್ಟಿಯಲ್ಲ? ಬ್ಯಾಂಕ್ ನಿಫ್ಟಿ ಟ್ರೇಡರ್ ನೀವು. ಸೊ ದಿನ ಕಳ್ಕೊತಾ ಇದ್ದೀರಾ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಏನಕ್ಕೆ ಕಳ್ಕೊತಾ ಇದ್ದೀರಾ ಅಂದರೆ ನೀವು ಇಂಟ್ರಾಡೇ ಫೋಕಸ್ ಮಾಡ್ತಾ ಇದ್ದೀರಾ ಜಾಸ್ತಿ. ಇವತ್ತೇ ಹಾಕಿ ಇವತ್ತೇ ಬಾಚಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ. ಸೊ ಅದರಿಂದ ನೀವು ದುಡ್ಡು ಮಾಡ್ತಾ ಇಲ್ಲ. ಬರೀ ಇಂಟ್ರಾಡೇನೇ ಮಾಡಬೇಕು ಅನ್ನೋದು ಇಟ್ಸ್ ಲೈಕ್ ಅ ಗ್ಯಾಮ್ಲಿಂಗ್. ಸೊ ಅದ್ರ ಬದಲು ನಾವು ಸ್ವಿಂಗ್ ಟ್ರೇಡಿಂಗು, ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗು, ಹೆಡ್ಜಿಂಗು, ಆಪ್ಷನ್ ಸೆಲ್ಲಿಂಗು ಈ ಥರ ಆಳವಾಗಿದೆ. ಸೊ ಅದನ್ನು ಹೇಳ್ತಾ ಹೋದರೆ ತುಂಬ ಹೇಳಬೇಕು. ಎಕ್ಸ್ಪ್ಲನೇಷನ್ ಕೊಟ್ಟು ನಾನು ಪ್ರಾಕ್ಟಿಕಲಿ ಪ್ರೂವ್ ಮಾಡ್ತೀನಿ ದುಡ್ಡು ಮಾಡ್ಬೋದು ಅಂತ. ಸರ್ ಖಂಡಿತ. ಈಗ ಇವನು ಒಬ್ಬನೇ ಅಂತಲ್ಲ ಸರ್, ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ. ಪ್ರತಿದಿನ ಟೆನ್ಷನಲ್ಲಿ ಇರ್ತಾರೆ. ಯಾವತ್ತು ಒಂದಿನ ಬರುತ್ತೆ ಅದನ್ನೇ ಇವತ್ತು ಬಂತು, ನಾಳೆನೂ ದುಡಿತೀನಿ, ನಾಡಿದ್ದು ದುಡಿತೀನಿ, ಈ ಒಂದು ಇಂಟೆನ್ಷನಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ. ಸೊ ನೀವು ಕೊಡುವಂಥ ಮೆಸೇಜು ಇಂಥವ್ರ ಜೊತೆಗೆ ಸಾಕಷ್ಟು ಜನ ಇದ್ದಾರೆ ಬೇರೆಯವ್ರು ಕಳ್ಕೊತಾರೆ ಅಂಥವ್ರು, ಅವ್ರಿಗೂ ಕೂಡ ಒಂದು ಮಾಹಿತಿ ಸಿಗುತ್ತೆ. ಪ್ರತಿಯೊಂದು ಬಿಡಿಸಿ ಹೇಳ್ತೀನಿ. ಬಿಕಾಸ್ ಏನೂ ಗೊತ್ತಿಲ್ದಿರ ಸ್ಟಾಕ್ ಮಾರ್ಕೆಟ್ ಬಂದು ತುಂಬ ಜನ ಕಳ್ಕೊಳ್ಳೋ ಬದಲು ತಿಳ್ಕೊಂಡು ನಮ್ಮ ಜೊತೆ ಬೆರ್ತಾವಾಗ. ಸೊ ನಾವು ಆಲ್ಮೋಸ್ಟ್ 10 ವರ್ಷದಿಂದ ಸ್ಟಾಕ್ ಮಾರ್ಕೆಟಲ್ಲಿದ್ದೀವಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿದವಾಗ ಸೊ ದೇ ವಿಲ್ ಗೆಟ್ ಬೆಟರ್ ಕಾನ್ಫಿಡೆನ್ಸ್ ಆ್ಯಂಡ್ ಕ್ಲಾರಿಟಿ ಆನ್ ದ ಸಬ್ಜೆಕ್ಟ್. ಯಾವುದೇ ಒಂದು ಫೀಲ್ಡಲ್ಲಿ ನಿಮಗೆ ಕ್ಲಾರಿಟಿ ಇದ್ದರೆ ಕಾನ್ಫಿಡೆನ್ಸ್ ಆಟೋಮೆಟಿಕಲಿ ಬರುತ್ತೆ, ಪ್ರಾಫಿಟ್ ಆಟೋಮೆಟಿಕಲಿ ಬರುತ್ತೆ, ಸಕ್ಸಸ್ ಆಗ್ತೀರಾ. ನಮ್ಮ TD ಅಕಾಡೆಮಿ 25,000 ಜನಕ್ಕೆ ಹೆಚ್ಚಿಗೆ ಸ್ಟಾಕ್ ಮಾರ್ಕೆಟನ್ನು ಹೇಳ್ಕೊಟ್ಟಿದೆ, ಅವ್ರನ್ನ ಯಶಸ್ವಿಗೊಳಿಸಿದ್ದೀವಿ. ಸೂಪರ್. ಸೊ ನಮ್ಮ ಹತ್ರ 50 ಜನ ಎಂಪ್ಲಾಯೀಸ್ ಇದ್ದಾರೆ, ಟ್ರೈನರ್ಸ್. ಯಾಕಂದರೆ ನಿಮ್ಮ ಥರ ಕಳ್ಕೊಬಾರ್ದು ಅಂದ್ಬಿಟ್ಟು 50 ಜನ ಎಂಪ್ಲಾಯೀಸ್ ಇದ್ದಾರೆ. 5 ಬ್ರಾಂಚ್ ಇದೆ. ಇನ್ನೊಂದು 6 ತಿಂಗಳಲ್ಲಿ ಇನ್ನೊಂದು 5 ಬ್ರಾಂಚ್ ಓಪನ್, 10 ಬ್ರಾಂಚ್ ಓಪನ್ ಆಗ್ತಾ ಇದೆ. ಸೊ ಮೇನ್ ಗುರಿ ಏನಂದರೆ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಬಾರ್ದು. ದಿಸ್ ಇಸ್ ಅವರ್ ಮೇನ್ ಮೋಟೋ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ಸರ್ ಇವಾಗ ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ, ಸೊ ದುಡ್ಡು ಹಾಕಿ ದುಡ್ಡು ತೆಗೆದ್ಬಿಡೋಣ ಇವತ್ತೇ ಅಂದ್ಕೊಂಡ್ರಿ. ಬಟ್ ನಾನು ಒಂದು ಸ್ಟಾಕ್ ಹಾಕಿದ್ದೀನಿ. ಸೊ ಅದರಲ್ಲಿ ನಿಮಗೆ ಪ್ರಾಫಿಟ್ ನೋಡ್ತಾ ಇದ್ದೀರಾ, ಎಷ್ಟಿದೆ ಪ್ರಾಫಿಟ್ಟು? 52 ಲಕ್ಷ ಸರ್. 52 ಲಕ್ಷ ಪ್ರಾಫಿಟ್ ನಡೀತಿದೆ. ಸೊ ತಗೊಂಡ್ಬಿಡ್ತೀರಾ, ಹಂಗೆ ಇಟ್ಕೋತೀರಾ ನೀವಾಗಿದ್ರೆ? ತಗೊಂಡ್ಬಿಡ್ತಿದ್ದೆ ಸರ್. 52 ಲಕ್ಷ ಎತ್ಕೊಂಡು ಇವತ್ತಿಗೆ ಸಾಕು, ನಾಳೆಗೆ ನೋಡ್ಕೊಳ್ಳೋಣ ಅಂತ ಹೇಳಿ. ಸೊ ವೀಕ್ಷಕರು ಏನು ನೋಡ್ತಾ ಇದ್ದೀರಾ, 52 ಲ್ಯಾಕ್ಸ್ ಪ್ರಾಫಿಟ್ಟು, ಇದನ್ನು ನಾನು ಇನ್ವೆಸ್ಟ್ ಮಾಡಿ ಆಲ್ಮೋಸ್ಟ್ 1.5 ತಿಂಗಳಾಗ್ತಾಯಿದೆ. ನಾನೇನಾದ್ರು ನಿಮ್ಮ ಥರ ಅವತ್ತೇ ಹಾಕ್ಬಿಟ್ಟು ಅವತ್ತೇ ತೆಗೆದುಬಿಟ್ಟಿದ್ದರೆ ನನಗೆ 52 ಲ್ಯಾಕ್ಸ್ ಅಲ್ಲ, ನನಗೆ ಲಾಸ್ ಆಗಿಬಿಡ್ತಾಯಿತ್ತು. ತಾಳ್ಮೆ ಅನ್ನೋದು ತುಂಬ ಬೇಕು. ಸ್ಟಾಕ್ ಮಾರ್ಕೆಟ್ಗೆ ಯಾರೇ ಬಂದರೂ ಸಹ ತಾಳ್ಮೆ ಇಟ್ಕೊಳ್ಳಿ, ಪೇಷನ್ಸ್. ನೋಡಿ 52 ಲ್ಯಾಕ್ಸ್ ನೋಡಿ, ಒಂದೊಂದು ಸೆಕೆಂಡ್ಗೂ 5,000 ಜಂಪ್ ಆಗ್ತಾ ಇರುತ್ತೆ, ಒಂದೊಂದು ಸೆಕೆಂಡ್ಗೂ ಜಂಪ್ ಆಗ್ತಾ ಇರುತ್ತೆ. ಸೊ ಈ ಥರ ಮಾರ್ಕೆಟಲ್ಲಿ ಜಂಪ್ ಆಗ್ತಾನೆ ಇರ್ತದೆ, ಬೀಳ್ತಾನೆ ಇರ್ತದೆ. ಸೊ ತುಂಬ ಜನ ಸ್ಟಾಕ್ ಮಾರ್ಕೆಟನ್ನು ಅವರೇ ಯೂಟ್ಯೂಬಲ್ಲಿ ನೋಡಿ ಕಲಿಸ್ಬಿಡ್ತೀನಿ ಅಂತಿದ್ದಾರೆ. ಬಟ್ ಯೂಟ್ಯೂಬಲ್ಲಿ ಅರೆ ನಾಲೆಜ್ ಇದೆ. ಸೊ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲೆಲ್ಲೋ ನೋಡಿ ಕಲಿತಾರೆ. ಬಟ್ ಏನಾದರೆ ತಿಳ್ಕೊಳ್ಳಿ. ಬಟ್ ಅದನ್ನು ಅಟ್ಲೀಸ್ಟ್ ಅದನ್ನು ಕನೆಕ್ಷನ್ ಆಫ್ ಡಾಟ್ಸ್ ಮಾಡೋದಕ್ಕೆ ಒಬ್ಬ ಗುರು ಅನ್ನೋರು ಬೇಕಾಗುತ್ತೆ. ಸೊ ಒಂದು ಸಮುದಾಯ ಜೊತೆ ಸೇರಿಕೊಂಡು ನೀವು ಟ್ರೇಡ್ ಮಾಡಿದಾಗ ಸಕ್ಸಸ್ಫುಲ್ ಆಗ್ತೀರಾ. ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಅಂದರೆ ಏನು, ಅದ್ರ ಬಿಹೇವಿಯರ್ ಏನೋ ತಿಳ್ಕೊಳ್ಳೋಣ. ಸೊ ಮಾರ್ಕೆಟ್, ಇದು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ. ಇದು ನಿಫ್ಟಿ ಚಾರ್ಟ್, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಶೇರ್ ಮಾರ್ಕೆಟ್, ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಗ್ರಾಫ್ ನೋಡಿ. ಪ್ರತಿ ಸಾರ ಬಿದ್ದಾವಾಗೂ ಮತ್ತೆ ಬೌನ್ಸ್ ಆಗ್ತಾ ಇದೆ ನೋಡಿ. ಇದು ಬೌನ್ಸಿಂಗ್ ಪಾಯಿಂಟ್ಸ್. ಇದು ಕರೋನಾ ಟೈಮ್, 2020 ಟೈಮಲ್ಲಿ, ಕರೋನಾ ಟೈಮಲ್ಲಿ ಇಲ್ಲಿ ಕ್ರ್ಯಾಶ್ ಆಗಿದೆ. ಸೊ ಫಸ್ಟು ನೀವು ಅರ್ಥ ಮಾಡ್ಕೊಬೇಕಾದ ಏನಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಇದೊಂದು ಮೋಸ್ಟ್ ಸೇಫೆಸ್ಟ್ ಜಾಗ. ನೀವು ಎಲ್ಲೇ ದುಡ್ಡು ಹಾಕಿದ್ರು ಸಹ ನೀವು ಮತ್ತೆ ವಾಪಸ್ ಬರಲೇಬೇಕು ಮೇಲಕ್ಕೆ. ಬಟ್ ನೀವು ಹಾಕೋ ಜಾಗ ಕರೆಕ್ಟಾಗಿದ್ದರೆ ನಿಮ್ಮ ಪ್ರಾಫಿಟ್ ಸಹ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡಬೇಕಾದ್ರೆ ಬಾಟಮ್ಸಲ್ಲಿ ಕ್ಯಾಚ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಒಂದು ಕ್ಲಾರಿಟಿ ತೊಗೋಬೇಕು ಸರ್. ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಲೈಫಲ್ಲಿ ಯಾವತ್ತೂ ಬಿದ್ದಿಲ್ಲ, ಮುಂದೇನೂ ಬೀಳಲ್ಲ, ಇದೇ ಕ್ಲಾರಿಟಿ. ಸ್ಟಾಕ್ ಮಾರ್ಕೆಟು ಯಾವತ್ತೂ ಸಹ ಬೀಳಲ್ಲ. ಎಲ್ಲರೂ ಬಿದ್ದಿದೆಯಾ? ಇಲ್ಲ. ಬಿದ್ದರೂ ಸಹ 6 ತಿಂಗಳು 1 ವರ್ಷ ಕಾದರೆ ಮತ್ತೆ ಮೇಲಕ್ಕೆ ಬರುತ್ತೆ. ಬಟ್ ಅಷ್ಟು ಪೇಷನ್ಸ್ ಇರಬೇಕು. ಎಸ್, ದುಡ್ಡಿದ ಮಾತ್ರಕ್ಕೆ ದುಡ್ಡು ಮಾಡೋಕ್ಕಾಗಲ್ಲ. ಹೌದು, ಪೇಷನ್ಸ್ ಅನ್ನೋದು ಬಹಳ ಮುಖ್ಯ. ತುಂಬ ಪೇಷನ್ಸ್ ಆಗಿರಬೇಕು. ಬೇರೆ ಫೀಲ್ಡಲ್ಲಿ ಸರ್, ಇಂಜಿನಿಯರಿಂಗ್, ನಾನು VTU ಇಂಜಿನಿಯರ್, 48 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀನಿ. ಅಲ್ಲಿತ್ತು ಪೇಷನ್ಸು. ಬಟ್ ಈ ಸ್ಟಾಕ್ ಮಾರ್ಕೆಟ್ ಅಂತ ಬಂದವಾಗ ನನಗೂ ಸಹ ಪೇಷನ್ಸ್ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಫಸ್ಟ್ 2 ಇಯರ್ಸ್ ನಾನು ಸಹ ಲಾಸ್. ಸೊ ಇವಾಗ ಆಲ್ಮೋಸ್ಟ್ ಇಟ್ ಹ್ಯಾಸ್ ಬಿನ್ ಲೈಕ್ 10 ಇಯರ್ಸ್. ಇವಾಗ ಸೊ ಅದು ಲಾಸ್ ಎಲ್ಲ ರಿಕವರ್ ಮಾಡಿ ಪ್ರಾಫಿಟ್ಟು ನೀವು ನೋಡ್ತಾ ಇದ್ದೀರಾ.
ಸೊ ಮೊದಲೆಲ್ಲ ಒಂದು 1000 ರೂಪಾಯಿ ಬಂದರೆ ಫುಲ್ಲು ಖುಷಿ ನನಗೆ. ಆ್ಯಕ್ಚುಲಿ ಹೊರಗಡೆ ಸ್ಟೂಡೆಂಟ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಕ್ಕೆ ನೀವು ಹೋಮ್ ವರ್ಕ್ ಮಾಡಿ ಈ ಫೀಲ್ಡ್ಗೆ ಇಳಿದಿದ್ದೀರಾ ಅಂತ. ಹೌದು. ಎಸ್ ಸರ್. ಸೊ ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟು ಲೈಫಲ್ಲಿ ಯಾವತ್ತೂ ಬೀಳಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಿದ್ದರೂ ಸಹ ಒಂದು 6 ತಿಂಗಳು ವೆಯ್ಟ್ ಮಾಡಿದ್ರೆ ಮತ್ತೆ ಮೇಲಕ್ಕೆ ಹೋಗುತ್ತೆ ನೋಡಿ. ಇದು ಕರೋನಾ ಕ್ರ್ಯಾಶಲ್ಲಿ 3 ತಿಂಗಳು ಮಾರ್ಕೆಟ್ ಬಿತ್ತು, ಮತ್ತೆ ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿದರೆ ಮತ್ತೆ ರಿಕವರ್ ಆಗಿ ಡಬಲ್ ಆಗೋಯ್ತು. ಸಿ 7,000 ಇತ್ತು ಸರ್ ನಿಫ್ಟಿ, 7,000 ಬಂದುಬಿಟ್ಟಿತ್ತು. ಇವಾಗ ಅದೇ ನಿಫ್ಟಿ 24,000 ಸಮಥಿಂಗಲ್ಲಿದೆ. ಸೊ ನೀವೇನಾದ್ರು ಅವತ್ತು ಸುಮ್ಮನೆ ನಮ್ಮ ಹತ್ರ ಇರೋ ದುಡ್ಡನ್ನ 1 ಲಕ್ಷ ಹಾಕಿದ್ರು ಇವತ್ತು 4ರಿಂದ 5 ಲಕ್ಷ. ಸೊ ಮಾರ್ಕೆಟಲ್ಲಿ ತಾಳ್ಮೆಯಿಂದ ಕೂತ್ಕೋಬೇಕು. ಒಂದು ಶೇರಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ 100% ದುಡ್ಡಿದೆ. ಇವತ್ತೇ ಹಾಕಿ ಇವತ್ತೇ ತೆಗಿತೀನಿ ಅಂತ ಹೋದಾಗ ಲಾಸ್ ಆಗುತ್ತೆ. ಯಾಕಂದರೆ ನಿಮ್ಗೆ ಹೈ ಲಿವರೇಜಲ್ಲಿ ಮಾಡ್ತೀರಾ. ನಿಮ್ಮ ಹತ್ರ 1 ಲಕ್ಷ ದುಡ್ಡಿದ್ರೆ ಇಂಟ್ರಾಡೇ ಟ್ರೇಡರ್ಸ್ ಹೆಂಗೆ ಮಾಡ್ತಾರೆ ಅಂದರೆ 5 ಲಕ್ಷ ರೂಪಾಯಿ ಶೇರ್ ತೊಗೊಳ್ತಾರೆ, ಅದು ಬಿದ್ದೋಗುತ್ತೆ, 1 ಲಕ್ಷನ ಕಳ್ಕೊಂಡ್ಬಿಡ್ತಾರೆ. ಸೊ ದುರಾಸೆ ಇರೋರು ಮಾತ್ರ ಶೇರ್ ಮಾರ್ಕೆಟ್ಗೆ ಬರಬೇಡಿ, ಆಸೆ ಇಟ್ಕೊಂಡು ಬನ್ನಿ. 100% ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗ್ತೀರಾ. ನೀವು ಮಾಡಬೇಕಾಗಿರೋದು ವೆರಿ ಸಿಂಪಲ್, ನಾವು ಹೇಳ್ಕೊಟ್ಟಿದ್ದನ್ನು ಮಾಡಿದ್ರು ಸಾಕು. ಸರ್ ಇವಾಗ ನಿಫ್ಟಿ ಬಗ್ಗೆ ತಿಳ್ಕೊಂಡ್ರಿ. ಓಕೆ. ಸೊ ನಿಫ್ಟಿ ಬಗ್ಗೆ ನೀವು ನೋಡಿ ಕಾನ್ಫಿಡೆನ್ಸ್ ಬಂತು, ಶೇರ್ ಮಾರ್ಕೆಟಲ್ಲಿ 100% ದುಡ್ಡಿದೆ ಅಂತ ಅರ್ಥ. ಹೌದು. ಜೊತೆಗೆ ನೀವು ಪ್ರಾಕ್ಟಿಕಲಿ ದುಡ್ಡು ಮಾಡೋರು. ಇವಾಗ ನಾನೇನೋ ದುಡ್ಡು ಮಾಡ್ತಾಯಿದ್ದೀನಿ, ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಬಟ್ ನಮ್ಮ ಸ್ಟೂಡೆಂಟ್ಸ್ ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಇನ್ನೂ ಡೌಟ್ ಇದೆ. ಲೈವ್ ಆಗಿ ಹೋಗ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ ಬನ್ನಿ ಸರ್. ಎಸ್ ಸರ್. ಬನ್ನಿ ಸರ್. ಏನು ಸರ್ ಇದು ಎಲ್ಲ ಹುಡುಗರು ಹುಡುಗಿರು ಆಂಟಿ ಅಜ್ಜಿ ಎಲ್ಲ ಥರನೂ ಇದ್ದಾರೆ, ಪ್ರತಿಯೊಬ್ಬರು ಬಂದು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ 16 ಇಯರ್ಸ್ ಅವರು ಇದ್ದಾರೆ, 18 ಇಯರ್ಸ್ ಅವರು ಇದ್ದಾರೆ, 65 ಇಯರ್ಸ್ ಇದ್ದಾರೆ, 75 ಇಯರ್ಸ್ ಅವರು ಇದ್ದಾರೆ. ಸೊ ಎಲ್ಲ ವರ್ಗದವ್ರಿಗೂ ಸೇಮ್ ಪಾಠ, ಸೇಮ್ ಟೀಚಿಂಗು, ಸೇಮ್ ಕಾನ್ಸೆಪ್ಟು. ಎಲ್ಲರೂ ದುಡ್ಡು ಮಾಡೋಕ್ಕೆ ಬಂದಿರೋದು ಆ್ಯಂಡ್ ದುಡ್ಡು ಮಾಡ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆ ಸರ್ ಅವ್ರ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂದರೆ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದ್ರು ಅದ್ರ ಬಗ್ಗೆ ಅವ್ರ ಕಾನ್ಸಂಟ್ರೇಷನ್ ಇಲ್ಲ. ಅವ್ರು ಏನು ಮಾಡಬೇಕು ಅನ್ನೋದು ಏಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ತಿಳ್ಕೊಳ್ಳೋಣ ಬನ್ನಿ ಅವ್ರನ್ನ. ಶೋರ್ ಸರ್.